ತುತ್ತು ಬಾಯಿಗೆಲ್ಲ ಬರುತ್ತೆ ಹೇಳಿ. ಕೈ ಸೇರುವ ಮುಂಚೆಯೇ ನಾಶವಾಗ್ತಾ ಇದೆ ಬೆಳೆ. ಚಿಗುರಬೇಕಾದಂತಹ ತಂಬಾಕು ಬೆಳೆ ಭೂಮಿಯಲ್ಲೇ ಇದೀಗ ಮುದುಡಿ ಹೋಗ್ತಾ ಇದೆ. ಅವಧಿ ಮೀರಿದಂತಹ ಔಷಧಿ ಸಿಂಪಡಣೆಯಿಂದಾಗಿ ಬೆಳೆಯೆಲ್ಲವೂ ಕೂಡ ನಾಶವಾಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಬೆಳೆದಿದ್ದಂತಹ ತಂಬಾಕು ಬೆಳೆ ನಾಶವಾಗಿದೆ. ಪಿರಿಯಾಪಟ್ಟಣ ತಾಲೂಕಿನ ಎಮ್ಮಶೆಟ್ಟಹಳ್ಳಿಯಲ್ಲಿ ಬೆಳೆ ನಾಶ ಆಗಿದೆ. 2.5 ಎಕರೆಯಲ್ಲಿ ರೈತ ಸ್ವಾಮಿ ಬೆಳೆದಿದ್ದಂತಹ ತಂಬಾಕಿದು. ಮರಕೂಡು WM ಟ್ರೇಡರ್ನಲ್ಲಿ ಔಷಧಿ ಖರೀದಿ ಮಾಡಿದಂತಹ ಸ್ವಾಮಿ ವಸೀಂ ಮಾಲೀಕತ್ವದ WM ಟ್ರೇಡರ್ಸ್ ಇದು. ಅವಧಿ ಮೀರಿದ ಔಷಧ ನೀಡಿದ್ದಕ್ಕೆ ಬೆಳೆಯೆಲ್ಲವೂ ಕೂಡ ನಾಶ ಆಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಔಷಧ ಅಂಗಡಿಯವರ ಎಡವಟ್ಟಿಗೆ ಬೆಳೆಯನ್ನ ಕಳೆದುಕೊಂಡಿದ್ದಾರೆ ರೈತ. ಅಂಗಡಿ ಮಾಲೀಕನ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೂಡ ಸ್ಥಳಕ್ಕೆ ಯಾರೂ ಕೂಡ ಬಂದಿಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ರೈತರು ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆಯೋದಕ್ಕೆ ಮುಂದಾಗಿರ್ತಾರೆ ರೈತರು. ಬಟ್ ಆದ್ರೆ ಈ ರೀತಿಯಾಗಿ ಆಗೋಗ್ಬಿಟ್ರೆ ಎಲ್ಲಿ ಹೋಗ್ಬೇಕು ಅವರು ರೈತರು ಅಂತ ಹೇಳಿ ಬೆಳೆಯೆಲ್ಲವೂ ಕೂಡ ನಾಶ ಆಗಿದೆ, ಎಕ್ಸ್ಪೈರಿ ಆಗಿದೆ. ಅಂದ್ರೆ ಇದೇ ಕಾರಣ. ಸರಿಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ಖರ್ಚು ಮಾಡು ಇಷ್ಟೆಲ್ಲ ತಂಬಾಕು ಬೆಳೆನ ಬೆಳೆದು ಯಾವುದೋ ಅಕ್ರಮಿತ ಡೇಟ್ ಎಕ್ಸ್ಪೈರ್ಡ್ ಆಗಿರೋ ಔಷಧಿಗಳನ್ನ ಸಿಂಪರಣೆ ಮಾಡಿ ಇಷ್ಟು ನಾಶ ಆಗೈತೆ ಆಯಿತಾ. ಇದ್ರ ಬಗ್ಗೆ ಅಧಿಕಾರಿಗಳನ್ನ ಮಾಹಿತಿ ಕೇಳ್ತು ಅಂತ ಹೇಳಿದ್ರೆ ಅಧಿಕಾರಿಗಳು ಉಡಾಪೆಗಳ ಮಾತನ್ನ ಆಡ್ತಾ ಇದ್ದೀರಿ. ನಿಮಗೆ ಅಧಿಕಾರಿಗಳನ್ನಾಗಿ ನಮ್ಮ ತಾಲೂಕಿಗೆ ನಾವು ರೈತರುಗಳಿರೋದಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ. ನಾವಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀರಿ ನೀವು? ಒಬ್ಬ ರೈತನಿಗೆ ಇಷ್ಟೆಲ್ಲ ನಷ್ಟ ಆಗಿದೆ. ಆತ್ಮಹತ್ಯೆ ಆದಾಗ ರೈತನ ಸಾಲದಿಂದ ಆತ್ಮಹತ್ಯೆ ಆಗೋನೆ ಅಂತ ಹೇಳ್ತೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಕಾರಣ ಇದೆ ನೋಡಿ. ಇದು ತಂಬಾಕು ಗಿಡ, ಇದು ಆರೋಗ್ಯ ಔಷಧಿಯ ನಾನೇ ಕ್ಯಾನ್ ಕೊಟ್ಟು ಹೊಡೆಸ್ದೆ. ಕ್ಯಾನ್ ಕೊಟ್ಟು ಹೊಡ್ಸಿದ್ದು ಇಲ್ಲಿಂದ ಇವನು ಹೊಡೆದಾದ್ದೊಂದು ಕ್ಯಾನು ಖಾಲಿ ಕ್ಯಾನ್ ತಗೊಂಡೋಗಿ ಅಲ್ಲಿ ನಮ್ಮ ಮಗಳ ಮನೇಲಿ ಹೊಡೆದಿದ್ದೀನಿ 20 ಸಾವಿರಗೆ. ಅಲ್ಲೂ ಇದೇ ರೀತಿಯಾಗಿ ಯಾವರಲ್ಲಿ ತಮ್ರಳ್ಳಿಲಿ ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ ಅವ್ರನ್ನೇ ಅಧಿಕಾರಿಗಳ. ಈ ಔಷಧಿ ಡ್ಯಾಮೇಜ್ ಇಲ್ಲ ಅನ್ನೋದಕ್ಕೆ ಅಲ್ಲಿ ಬೇರೆ ಅದೊಂದು ಕ್ಯಾನ್ ಮಾತ್ರ 20 ಸಾಲು. ತಿರ್ಗಾ ಈ ಅವ್ರೇನು ಹೇಳೋದು ಅಪ್ಪರ್ ಹಾಕಿ ಹೊಡೆದು ಬಿಟ್ಟಿದ್ದೀರಿ, ಕಮ್ಮಿ ಹಾಕಿ ಹೊಡೆದು ಬಿಟ್ಟಿದ್ದೀರಿ, ನೀವು ಅದಕ್ಕಂಗಾಗದೆ ಇದಕ್ಕಂಗಾಗದೆ ಅಂತ ಹೇಳಿದ್ರು ಔಷಧಿ ಅಂಗಡಿಯವರು. ಇಲ್ಲೇನೋ ಅಪ್ಪರ್ ಹಾಕೋ ಹೊಡೆದು ಬಿಟ್ಟಿವಿ. ಅಲ್ಲಿ 20 ಸಾಲಿಗೆ ಖಾಲಿ ಕ್ಯಾನಿಗೆ ತಾನು ಹಾಕಿ ಹೊಡೆದಿದ್ದು ನಾವು. ಅದು 20 ಸಾಲ ಯಾಕಾಯ್ತು ಹಂಗೆ? ಅದಕ್ಕೆ ಈ ಕಂಪ್ನಿಯವ್ರು ಬಂದು ಕರೆಸ್ತರು. ಕಂಪ್ನಿಯವರು ವಸೀಮು ಬೇರೆ ಔಷಧಿ ಸಿಂಪಡಣೆ ಮಾಡೋಕೆ ಕೊಟ್ಟಿವಿ ಅಂತ ಅಂದರು. ತಾವೇ ನಿಂತ್ಕೊಂಡು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ್ ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಸುರೇಶ್, ಈ ಔಷಧಿ ಸಿಂಪಡಣೆಯಿಂದಾಗಿ ತಂಬಾಕು ಬೆಳೆ ನಾಶ ಆಗಿದೆ. ಅವಧಿ ಮೀರಿದಂತಹ ಔಷಧಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಅಂಗಡಿಯವರ ಗಮನಕ್ಕೆ ಬಂದಿರಲಿಲ್ವಾ ಇದು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ? ರಮ್ಯಾ, ಏನು ಪಿರಿಯಾಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅಂದ್ರೆ ಮಾಕೋಡು ಶೆಟ್ಟಹಳ್ಳಿಯಲ್ಲಿ ಇರ್ತಕ್ಕಂಥ WM ಟ್ರೇಡರ್ಸ್ ನಲ್ಲಿ ಈ ರೈತ ಸ್ವಾಮಿ ಅನ್ನೋರು ಔಷಧಿಯನ್ನ ಖರೀದಿ ಮಾಡಿದ್ದಾರೆ ಈ ಹೊಗೆ ಸೊಪ್ಪಿನ ಸಸಿಗೆ ಸಿಂಪಡಣೆಯನ್ನ ಮಾಡೋದಕ್ಕೆ. ಆ ರೈತರ ಆರೋಪ ಏನಿದೆ, ಈ ವಸೀಂ ಅನ್ನುವ ಅಂಗಡಿ ಮಾಲೀಕ ನಮ್ಗೆ ಕೊಡುವಂತ ಸಂದರ್ಭದಲ್ಲಿ ಅವಧಿ ಮೀರಿದ ಔಷಧಿಯನ್ನ ಕೊಟ್ಟಿದ್ದಾರೆ, ಸರಿಯಾಗಿ ಔಷಧಿ ಕೊಟ್ಟಿಲ್ಲ. ಹೀಗಾಗಿ ನಾವು ಸಿಂಪಡಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಚೆನ್ನಾಗೇ ಇದ್ದಂತ ಗಿಡಗಳು ತದನಂತರ ಸಾಯ್ತಾ ಬಂದಿದೆ, ಜೊತೆಗೆ ಬೆಂಕಿಯ ರೋಗದ ರೀತಿಯಲ್ಲಿ ಸುಟ್ಟು ಹೋಗ್ತಾ ಇವೆ. ಹೀಗಾಗಿ ಸುಮಾರು 2 ಎಕರೆಗೆ ನಾವು ನಾಟಿ ಮಾಡಿ ಸುಮಾರು 2 ಲಕ್ಷ ರೂಪಾಯಿಯನ್ನ ಈಗಾಗಲೇ ಖರ್ಚು ಮಾಡಿದ್ದೇವೆ. ಆದ್ರೆ ಆತ ಕೊಟ್ಟಂತಹ ಔಷಧಿಯಿಂದಲೇ ಈ ರೀತಿ ಆಗಿದೆ ಅನ್ನೋದು ರೈತರ ಗಂಭೀರ ಆರೋಪ. ಜೊತೆಗೆ ಈ ಔಷಧಿ ಸಿಂಪಡಣೆ ಸಂದರ್ಭದಲ್ಲಿ ಆದಂತಹ ಪ್ರಮಾದ ಏನಿದೆ, ಎಕ್ಸ್ಪೈರಿ ಆದಂತಹ ಔಷಧಿಯನ್ನ ಕೊಟ್ಟಂತ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಬೆಳೆ ನಾಶ ಆಗಿದೆ ತಂಬಾಕು ಬೆಳೆ ಅನ್ನೋದು ಇವರ ಆರೋಪ ಆಗಿರ್ತಕ್ಕಂಥದ್ದು. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ರೈತರು. ಅಂಗಡಿ ಮಾಲೀಕರು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಈಗ ನಿಜಕ್ಕೂ ಏನು ಅಂಗಡಿ ಕೊಟ್ಟಂತ ಅಂಗಡಿ ಮಾಲೀಕ ಮತ್ತೆ ಕೃಷಿ ಅಧಿಕಾರಿಗಳು ಇಬ್ರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಬೇಕು. ಅಂಗಡಿ ಸಂಪರ್ಕದಲ್ಲಿರಿ ಸ್ವಾಮಿ, ನೊಂದ ರೈತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಹೇಳಿ ಸರ್. ಅಲ್ಲ ಸರ್, ಈಗ ಅವಧಿ ಮೀರಿದಂತಹ ಔಷಧಿ ಕೊಟ್ಟಿದ್ದಾರೆ ಅನ್ನೋದು ನೀವು ನೋಡ್ಕೊಳ್ಳಿಲ್ವಾ ಒಮ್ಮೆ ಆದ್ರೂ? ಈಗ ಬೆಳೆ ನಾಶ ಆಗಿದೆ, ಏನ್ ಹೇಳ್ತಿದ್ದಾರೆ ಅಂಗಡಿ ಮಾಲೀಕರು? ಮೇಡಮ್ ನಾವು ನೋಡ್ಲಿಲ್ಲ, ನಾವು ಓದಿಲ್ಲ ಜಾಸ್ತಿನ. ಎಷ್ಟು ಖರ್ಚು ಮಾಡಿದ್ರಿ ಸರ್ ಬೆಳೆ ಬೆಳೆಯಕ್ಕೆ? ನಾವು 4 ರಿಂದ 5 ಲಕ್ಷ ಇದು ಮಾಡಿದೀವಿ ಮೇಡಮ್. ಖರ್ಚು ಮಾಡಿದ್ದೀರಾ?
ಈಗ ಅಂಗಡಿಯವ್ರು ಏನ್ ಹೇಳ್ತಿದ್ದಾರೆ, ಈ ತರ ಆಗಿದೆ, ಎಕ್ಸ್ಪೈರಿ ಆಗಿರೋದು ಕೊಟ್ಟಿದಿರಲ್ಲ, ನಮ್ಗೆ ಗೊತ್ತಿಲ್ಲದೆ ನಾವು ಸಿಂಪಡಣೆ ಒಂದು ಮಾಡಿದೀವಿ ಇದು ಅಂತಂದ್ರೆ. ಮಾಡ್ತಾವ್ರೆ. ಹಾ ಇಲ್ಲ ಅಂದ್ರೆ ಯಾವ್ದಾರ ಮಾಹಿತಿನೂ ಹೇಳಕ್ಕಿಲ್ಲ, ಏನೂ ಇಲ್ಲ. ಹಾ ಅವ್ರೇನ್ ಹೇಳ್ತಾರೆ, ಈ ತಿಂಗಳ ಸಿಂಪಡಣೆ ಮಾಡಿದ್ರೆ ತಿರ್ಗಾ ಔಷಧಿ ಕೊಟ್ಬಿಟ್ಟು ವರ್ಷಿ ಅಂದ್ಬಿಟ್ಟು ಕಂಪ್ನಿಯವ್ರು ಬಂದು ಕೇಳ್ದಾಗ, ಹಾ ಕಂಪ್ನಿಯವ್ರು ಬಂದು ವರ್ಷಾಗ ಅವ್ರು ಕಂಪ್ನಿಯವ್ರು ಬಂದು ವರ್ಷಿದ್ರು ಅದು ಇದಾಗಿಲ್ಲ ಮೇಡಮ್. ಈಗ ಏನು ಪರಿಹಾರ ಕೊಡೋದಿಲ್ವಂತ ಅವರು? ಪರಿಹಾರ ಅವ್ರು ಏನು ಇದು ಮಾಡ್ತಾ ಇಲ್ಲ ಮೇಡಮ್. ಹ್ಮ್ ಯಾವ್ದ್ರಲ್ಲಾರು ಪರಿಹಾರ ಕೊಡ್ಬೇಕು ಮೇಡಮ್. ಹ್ಮ್ 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 ಇದು ನಿಮಗ್ ಮಾತ್ರ ಸಮಸ್ಯೆ ಆಗಿದ್ಯಾ ಅಥವಾ ನಿಮ್ ತರನೇ ಬೇರೆ ಯಾರಿಗಾದ್ರೂ ಸಮಸ್ಯೆ ಆಗಿದ್ಯಾ ಸ್ವಾಮಿ ಅವರೇ? ಸಮಸ್ಯೆ ಆಗದೆ ಅಂದ್ರೆ ಬ್ಯಾರ್ಯಾರು ಕೊಟ್ಟು ಸಮಸ್ಯೆ ಆಗದೆ ಅಂತ ಬ್ಯಾರ್ಯಾರು ಹೇಳಿದ್ರು ಮೇಡಮ್. ಆದ್ರೆ ನಮ್ಮ ಒಬ್ಬರಿಗೆ ಮಾತ್ರ ಇಷ್ಟೊಂದು ಸಮಸ್ಯೆ ಆಗದೆ ಮೇಡಮ್. ಹ್ಮ್ 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 ಆಯ್ತು ಸ್ವಾಮಿ ಅವರೇ, ನೋಡೋಣ. ನಾವು ಸುದ್ದಿ ಬಿತ್ತರ ಮಾಡಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಯ್ತಾ, ಮುಂದಿನ ದಿನಗಳಲ್ಲಿ ಏನು ಆಗತ್ತೆ ಅನ್ನೋದು ನೋಡೋಣ. ಆಯ್ತಾ, ನೀವು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ. ಅಂಗಡಿಯಲ್ಲಿ ಔಷಧಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ಡೇಟ್ ಇದೆಯಾ, ಎಕ್ಸ್ಪೈರಿ ಆಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ. ಆಯ್ತಾ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.